ಹಗರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿಎಂ ಸಲ್ಲಿಸಿದಂತಹ ತಕರಾರು ಅರ್ಜಿಯನ್ನ ವಜಾಗೊಳಿಸಿದಂತಹ ಹೈಕೋರ್ಟ್ ತನ್ನ ಆರ್ಡರ್ ಭಾಷೆಯಲ್ಲಿ ವ್ಯಕ್ತಪಡಿಸಿದಂತಹ ಅನೇಕ ಅಭಿಪ್ರಾಯಗಳು ಸಿಎಂ ಸಿದ್ದರಾಮಯ್ಯಗೆ ತಲೆನೋವನ್ನು ತಂದಿದೆ. ಈ ಮೂಲಕ ತಮ್ಮ ರಾಜಕೀಯ ಭವಿಷ್ಯ ತೂಗುಯ್ಯಾಲೆಗೆ ತಳ್ಳಲ್ಪಟ್ಟಿದೆ ಅನ್ನೋದು ಸಿಎಂಗೂ ಗೊತ್ತಿದೆ. ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ನಿರ್ಣಾಯಕ ದಿನ ಇವತ್ತು. ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನ ಏಕಸದಸ್ಯ ಪೀಠದ ಆದೇಶಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನಿಸಿ ಸಲ್ಲಿಕೆಯನ್ನ ಇವತ್ತು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಇನ್ನೊಂದು ಕಡೆಗೆ ದಾಖಲಾಗಿರುವಂತಹ ಪಿಸಿಆರ್ನ ಆದೇಶ ಕೊಡೋದು ಬಾಕಿ ಇದೆ. ಇವತ್ತು ಆದೇಶವನ್ನ ಹೊರಡಿಸುತ್ತಾ ಜನಪ್ರತಿನಿಧಿಗಳ ಕೋರ್ಟ್ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮೊದಲು ಸರ್ಟಿಫೈಡ್ ಕಾಪಿ ಹೈಕೋರ್ಟ್ನಿಂದ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ನಂತರ ಇವತ್ತೇ ತೀರ್ಪನ್ನು ಕೊಡ್ತಾರಾ ಏನ್ ಕತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ವಿಚಾರಣೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಮುಗಿದಿದೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ. ಇನ್ನೂ 2 ಅರ್ಜಿಗಳು ದೂರುದಾರರು ಸಲ್ಲಿಸಿದ್ದಾರೆ, ಅದರ ವಿಚಾರಣೆ ಕೂಡ ಆಗಬೇಕು. ಇಲ್ಲಿ ಹೈಕೋರ್ಟ್ನಲ್ಲಿ ತೀರ್ಪು ಕೊಟ್ಟಿರೋದ್ರಿಂದ ಆ ವಿಚಾರಣೆಯ ಹಾದಿ ಕೂಡ ಸುಗಮಗೊಳ್ತಾ ಇದೆ. ನಿನ್ನೆ 197 ಪುಟಗಳ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಕೋರ್ಟ್ನಲ್ಲಿ ಏನೇನು ಹೇಳಿದ್ದಾರೆ, ಕಾನೂನಾತ್ಮಕವಾಗಿ ಮುಂದೆ ಇರುವಂತಹ ಆಯ್ಕೆಗಳು ಏನು, ಡೀಟೇಲ್ಸ್ ಬಂತು ನೋಡಿ. ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಿಂದ ಆದೇಶ ಪ್ರಕಟ ಆಗೋ ಸಾಧ್ಯತೆ ಇದೆ. ಇಷ್ಟು ದಿನ ಇದಕ್ಕೆ ತಡೆ ಇತ್ತು, ಹೈಕೋರ್ಟ್ನಿಂದಲೇ ತಡೆ ಇತ್ತು. ಇಲ್ಲಿ ಪ್ರಕರಣ ಡಿಸ್ಪೋಸ್ ಆಗೋ ತನಕ ನೀವು ತೀರ್ಪನ್ನು ಕೊಡಬೇಡಿ ಅಂತ. ಸೊ ಅದು ತೆರವಾಗಿದೆ. ನಿನ್ನೆಗೆ ತನಿಖೆ ಎದುರಿಸಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಸಿಎಂ ಇದ್ದಾರೆ. ಇಡೀ ಪ್ರಕರಣ ಅಂದರೆ ರಾಜಕೀಯ ಇಂಟ್ರೆಸ್ಟ್ ಯಾರ್ಯಾರಿಗಿದೆಯೋ ಪ್ರಾಸಿಕ್ಯೂಷನ್ನ ಅನುಮತಿ ಕೊಟ್ಟಿಲ್ಲ ಸಿಎಂ ವಿರುದ್ಧ. ಕೊಟ್ಟಿರೋದು ಇನ್ವೆಸ್ಟಿಗೇಷನ್ ಆಗಲಿ ಅಂತ. ಯಾಕಂದರೆ ಮೇಲ್ನೋಟಕ್ಕೆ ಅವರ ಅಧಿಕಾರವನ್ನು ಬಳಸಿ ಅಥವಾ ಪ್ರಭಾವವನ್ನು ಬೀರಿ ಕೆಲವೊಂದಷ್ಟು ಅಕ್ರಮಗಳಾಗಿದೆ ಅನ್ನೋದು ಕೋರ್ಟ್ನ ಅಬ್ಸರ್ವೇಷನ್. ಸೆಷನ್ಸ್ ಕೋರ್ಟ್ ಕಾಗ್ನಿಸೆನ್ಸನ್ನು ತೆಗೆದುಕೊಳ್ಳಬಹುದು. ನೋಟಿಸನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂಗೂ ಕೊಡಬಹುದು. ಹಾಗೂ ದೂರುದಾರರಿಂದ ಇನ್ನಷ್ಟು ಮಾಹಿತಿಯನ್ನು, ಅಂದರೆ ಬಾಕಿ ಇರುವಂತಹ 2 ಪ್ರಕರಣಗಳಲ್ಲಿ ಈ ಜಡ್ಜ್ಮೆಂಟ್ ಕಾಪಿಯನ್ನು ನೋಡಿಕೊಂಡು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೇಳಬಹುದು. ಪಿಸಿಆರ್ ದಾಖಲಿಸೋಕೆ ತನಿಖಾ ಸಂಸ್ಥೆಗೆ ಸೂಚಿಸಬಹುದು. ಸಾಮಾನ್ಯವಾಗಿ ಭ್ರಷ್ಟಾಚಾರದ ಆರೋಪ ಆಗಿರೋದ್ರಿಂದ ಇದರ ತನಿಖೆಯನ್ನ ಲೋಕಾಯುಕ್ತಕ್ಕೆ ವಹಿಸಲಾಗುತ್ತೆ. ಸೊ ಇಲ್ಲೂ ಕೂಡ ಲೋಕಾಯುಕ್ತಕ್ಕೆ ವಹಿಸಬಹುದು ಅನ್ನೋ ಒಂದು ಮಾಹಿತಿ ಇದೆ. ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಬಹುದು. ಬಟ್ ಇಲ್ಲೊಂದು ಕ್ಯಾಚ್ ಇದೆ. ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ರು, ಸರ್ಕಾರದಿಂದ ನೇಮಿಸಲ್ಪಟ್ಟಂತಹ ಅಧಿಕಾರಿಗಳು ಸರ್ಕಾರದ ವಿರುದ್ಧ ಏನು ತನಿಖೆ ಮಾಡ್ತಾರೆ, ಸಿಎಂ ವಿರುದ್ಧ ಏನು ತನಿಖೆ ಮಾಡ್ತಾರೆ, ನಮಗೆ ಸಿಬಿಐನಿಂದ ತನಿಖೆ ಆಗಬೇಕು, ಬೇಕಾದ್ರೆ ನಾವು ಕೋರ್ಟ್ಗೆ ಮತ್ತೊಮ್ಮೆ ಈ ವಿಚಾರವಾಗಿ ಅಪೀಲ್ ಆಗ್ತೀವಿ ಅಂತ. ಸೊ ಅದಕ್ಕೂ ಆಪ್ಷನ್ಸ್ ಇರುತ್ತೆ. ಸೊ ಅಲ್ಲೂ ಅದೊಂದು ಲೀಗಲ್ ಬ್ಯಾಟ್ಲು. ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ಸಿಎಂ ಮುಂದಿರುವಂತಹ ಆಯ್ಕೆಗಳು ಏನು, ಸಿಎಂ ಯಾವುದನ್ನು ಅನುಸರಿಸ್ಬೋದು. ಈಗಾಗಲೇ ರಾಜೀನಾಮೆ ನಾನು ಕೊಡಲ್ಲ ಅಂತ ಬಂದ ಕಡೆಯಲ್ಲೆಲ್ಲ ಸಿಎಂ ಸಿದ್ದರಾಮಯ್ಯವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ತಮ್ಮ ನಿರ್ಧಾರಕ್ಕೆ ಬದ್ಧವಾಗಿ ಇರ್ತೀನಿ ಅಂತ ಹೇಳೋದು, ರಾಜೀನಾಮೆ ಕೊಡದೆ ತನಿಖೆಯನ್ನು ಎದುರಿಸೋದು. ಇಷ್ಟು ದಿನ ಪೊಲಿಟಿಕಲಿ ಫೈಟ್ ಮಾಡ್ತಾ ಇದ್ದಿದ್ದು ಬೇರೆ ರೀತಿ, ಇನ್ನು ಮುಂದೆ ಫೈಟ್ ಮಾಡಬೇಕಾಗಿರೋದು ಬೇರೆ ರೀತಿ. ಹೈಕೋರ್ಟ್ ವಿಭಾಗೀಯ ಪೀಠ ಹಾಗೂ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬಹುದು, ಇದು ಕೂಡ ಆಪ್ಷನ್ ಇದೆ. ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಇವತ್ತು ಅರ್ಜಿಯನ್ನು ಹಾಕೊಳ್ತಾರೆ. ನಿನ್ನೆ ಕೊಟ್ಟಂತಹ ತೀರ್ಪಿನಲ್ಲಿ ಅನೇಕ ಅಂಶಗಳು ನಮಗೆ ಸಮಾಧಾನ ತಂದಿಲ್ಲ ಮತ್ತು ಅನೇಕ ಅಂಶಗಳಿಗೆ ನಮಗೆ ಪ್ರಶ್ನೆ ಇದೆ, ಹೀಗಾಗಬೇಕು ಅಂತ ಕೇಳಬಹುದು. ಸಿಎಂ ಮೋಡ ಅಕ್ರಮದ ಕುರಿತಂತೆ ಈಗಾಗಲೇ ಹೈಕೋರ್ಟ್ನಿಂದ ತನಿಖೆಗೆ ಅಸ್ತು ಎಂದ ಬೆನ್ನಲ್ಲೇ ಎಫ್ಐಆರ್ ದಾಖಲಾಗುತ್ತಾ ಇವತ್ತು ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ಇವತ್ತು ದಾಖಲಾಗುತ್ತಾ ಸಿಎಂ ಮೇಲೆ ಎಫ್ಐಆರ್? ಈ ಪ್ರಶ್ನೆ ಅಂತೂ ನಿರೀಕ್ಷಿತ. ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಸಂಜೆ ವೇಳೆಗೆ ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಬಹುದು. ಆದರೆ ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಲೋಕಾಯುಕ್ತದ ತನಿಖೆಯನ್ನ ಸ್ನೇಹಮಯಿ ಕೃಷ್ಣ ಅವರು ಬಯಸ್ತಾ ಇಲ್ಲ. ಕಂಪ್ಲೇನೆಂಟ್ ಅವರು, ಒನ್ ಆಫ್ ದ ಕಂಪ್ಲೇನೆಂಟ್ ಅವರು. ಸೊ ಲೋಕಾಯುಕ್ತಕ್ಕಿಂತ ಹೆಚ್ಚು ನಮಗೆ ಸಿಬಿಐ ಮೇಲೆ ನಂಬಿಕೆ ಅಂತ ಹೇಳಿರೋದ್ರಿಂದ ಏನಾದರೂ ಮತ್ತೊಮ್ಮೆ ಅಪೀಲ್ ಆಗ್ತಾರಾ, ಹೆಂಗಿದು ಕತೆ ಅನ್ನೋದು ನಮ್ಗೆ ಸಂಜೆ ಅಷ್ಟೊತ್ತಿಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಸ್ವಲ್ಪ ಕನ್ಫ್ಯೂಷನ್ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಜನಪ್ರತಿನಿಧಿಗಳ ಕೋರ್ಟ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದರ ಮೇಲೆ ಸಿಎಂ ರಾಜಕೀಯ ಭವಿಷ್ಯದ ತೂಗುಯ್ಯಾಲೆ ತಳ್ಳಲ್ಪಡ್ತಾ ಇರುತ್ತೆ. ಸಿಎಂಗೆ ಮೂಡ ಸಂಕಷ್ಟಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೆಷನ್ಸ್ ಕೋರ್ಟ್ಗೆ ಹೈಕೋರ್ಟ್ ಆದೇಶದ ಪ್ರತಿ ಸರ್ಟಿಫೈಡ್ ಕಾಪಿ ಕೈಗೆ ಸೇರುತ್ತೆ. ಎಲ್ಲಿ? ಜನಪ್ರತಿನಿಧಿಗಳ ಕೋರ್ಟ್ಗೆ. ಹೈಕೋರ್ಟ್ನ ನಿನ್ನೆ ತೀರ್ಪು ಏನು ಕೊಟ್ಟರು, ಅದರ ಜಸ್ಟ್ ಏನು,
ಯಾಕಾಗಿ ಅಲ್ಲಿ ಈ ರೀತಿಯಾದಂತಹ ತೀರ್ಪು ಬಂತು ಅನ್ನೋ ಸರ್ಟಿಫೈಡ್ ಕಾಪಿ ಸಿಗುತ್ತೆ. ಕೋರ್ಟ್ ಸಿಎಂ ಕೇಸ್ನಲ್ಲಿ ಕಾಗ್ನಿಸೆನ್ಸ್ ಅನ್ನ ತೆಗೆದುಕೊಳ್ಳಬಹುದು. ಆಗಲೇ ಹೇಳಿದ ಹಾಗೆ ಕಾಗ್ನಿಸೆನ್ಸ್ ಅಂತ ಹೇಳಿದ್ರೆ ಒಂದು ಸಿಎಂಗೆ ನೋಟಿಸನ್ನು ಕೊಡ್ಬೋದು, ದೂರುದಾರರಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು, ವಿಚಾರಣೆಯನ್ನು ಮುಂದುವರಿಸ್ಬೋದು. ಇದ್ರ ಜೊತೆಗೆ ದೂರುದಾರರಿಗೆ ಹೆಚ್ಚಿನ ಮಾಹಿತಿಗಾಗಿ ವಿವರಣೆಯನ್ನು ಕೇಳ್ತಾರೆ ಹಾಗೂ ಟ್ರಯಲ್ ರೀತಿ ವಾದ ಪ್ರತಿವಾದ ನಡೆಸಿ ಅಂತಿಮ ತೀರ್ಮಾನವನ್ನು ಹೊರಡಿಸುವಂತಹ ಸಾಧ್ಯತೆ ಇದೆ. ಕಾರಣ 2 ದೂರುದಾರರ ಅರ್ಜಿ ಇನ್ನೂ ವಿಲೇವಾರಿ ಆಗಿಲ್ಲ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ. TJ ಅಬ್ರಾಹಂ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. 3 ಪ್ರಕರಣಗಳನ್ನ ಒಂದೇ ಸಲಕ್ಕೆ ನಾವು ನೋಡಬೇಕಾ ಅಥವಾ ಸಪ್ರೇಟ್ ಆಗಿ ವಿಚಾರಣೆಯನ್ನು ಬಯಸ್ತೀರಾ ಅಂತ ಕೇಳಿದಾಗ ಇವರು ನಮ್ದು ಸಪ್ರೇಟ್ ಆಗಿ ವಿಚಾರಣೆ ಮಾಡಿ ಅಂತ ಹೇಳಿದ್ರಂತೆ. ಹೀಗಾಗಿ ಈ ಪಾಯಿಂಟು ಈಗ ನೀವು ನೋಡ್ತಾ ಇದ್ದೀರಲ್ಲ, ಟ್ರಯಲ್ ರೀತಿ ವಾದ ಪ್ರತಿವಾದ ನಡೆಸಿ ಅಂತಿಮ ತೀರ್ಮಾನ ಹೊರ ಹಾಕ್ಬೋದು ಅನ್ನೋದಕ್ಕೆ ಇದು ಜಸ್ಟಿಫಿಕೇಶನ್. ತನಿಖಾ ಸಂಸ್ಥೆಗೆ FIR ಮಾಡಿಕೊಳ್ಳೋಕೆ ಆದೇಶವನ್ನು ಕೊಡಬಹುದು. ಭ್ರಷ್ಟಾಚಾರದ ಪ್ರಕರಣ ಆಗಿರೋದ್ರಿಂದ CBI ಅಥವಾ ಲೋಕಾಯುಕ್ತಕ್ಕೆ FIR ದಾಖಲಿಸೋಕೆ ಆದೇಶವನ್ನು ಕೊಡಬಹುದು. ಯಾಕಂದ್ರೆ ಇಡೀ ಮೂಡ ಹಗರಣ ನಡೆದಿರೋದು ಮೈಸೂರಿನಲ್ಲಿ. ಕೋರ್ಟ್ ಆದೇಶದ ಬಳಿಕ PCR ನಡಿ ಅಂದರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ನ ಅಡಿಯಲ್ಲಿ FIR ದಾಖಲಿಸಿ ಲೋಕಾಯುಕ್ತ ತನಿಖೆಗೆ ಒಳಪಡಿಸುವಂತಹ ಸಾಧ್ಯತೆ ಈ ಕ್ಷಣಕ್ಕೆ ಇದೆ. ಇಂದು ಕೋರ್ಟ್ ಆದೇಶದ ಬಳಿಕ FIR ದಾಖಲಾಗುತ್ತಾ ಅನ್ನೋ ಕುತೂಹಲ ಸದ್ಯಕ್ಕೆ ಮನೆ ಮಾಡ್ತಾ ಇದೆ. ಇನ್ನು ಹೈಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಬೆಂಬಲಕ್ಕೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ನಿಂತಂತೆ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಕೋರ್ಟ್ ಬರೀ ಪ್ರಾಥಮಿಕ ತನಿಖೆಯಷ್ಟೇ ಕೊಟ್ಟಿರೋದು, ಅಂದ್ರೆ ತನಿಖೆಗೆ ಅನುಮತಿಯಷ್ಟೇ ಕೊಟ್ಟಿರೋದು, ಇದು ಪ್ರಾಸಿಕ್ಯೂಷನ್ಗೆ ನೀಡಿದಂತಹ ಅನುಮತಿ ಅಲ್ಲ ಅಂತ ವ್ಯಾಖ್ಯಾನಿಸಿದೆ. ನಾನು ಯಾವುದೇ ತನಿಖೆಗೆ ಹಿಂಜರಿಯಲ್ಲ, ಕೆಲವರು ನನ್ನ ರಾಜೀನಾಮೆ ಕಾಯ್ತಾ ಇದ್ದಾರೆ, ಆದರೆ ನಾನು ರಾಜೀನಾಮೆಯನ್ನು ಕೊಡಲ್ಲ ಅಂತ ಸಿಎಂ ಮತ್ತೆ ಸ್ಪಷ್ಟಪಡಿಸಿದ್ದಾರೆ. ನನ್ನ ಬೆಂಬಲಕ್ಕೆ ಶಾಸಕರು, ಸಚಿವರು, ಹೈಕಮಾಂಡ್ ಮತ್ತು ಜನ ಇದ್ದಾರೆ. ಕಾನೂನು ಹೋರಾಟ ಮಾಡ್ತೇವೆ. ಬಿಜೆಪಿ ಜೆಡಿಎಸ್ ಮುಂದೆ ಮುಖಭಂಗ ಅನುಭವಿಸಲಿದೆ ಅಂದಿದ್ದಾರೆ. ಈ ಮೂಲಕ ತಮ್ಮ ಎದುರಾಳಿಗಳಿಗೆ ಸಿಎಂ ಟಕ್ಕರನ್ನು ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಮಾಡ್ತಾ ಇದ್ರೆ ಇವಕ್ಕೆಲ್ಲ ಎದುರುಕೊಳ್ಳಲ್ಲ. ನಾನು ಹೋರಾಟದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು, ಸುಳ್ಳು ಆರೋಪಗಳಿಗೆ ಯಾವತ್ತೂ ಎದುರಲ್ಲ. ಬಹಳ ಜನ ಕಾಯ್ಕೊಂಡಿದ್ದಾರೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತೇನೆ. ನಾನು ತಪ್ಪು ಮಾಡೇ ಇಲ್ಲ, ರಾಜೀನಾಮೆ ಕೊಡಲ್ಲ. ಕೊಡ್ಬೇಕಾ? ಕೊಡಬಾರ್ದು. ವಿಶ್ವನಾಥ್ ಕೊಡಗಿಲ್ಲ. ನಾನೇನು ತಪ್ಪು ಮಾಡಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ರಿಸೈನ್. ಐ ವಿಲ್ ಫೈಟ್ ಪೊಲಿಟಿಕಲಿ. ಈಗಲೂ ನಾನು ನನ್ನ ಪ್ರಕಾರ ತಪ್ಪು ಮಾಡಿಲ್ಲ. ಯಾಕೆ ರಾಜೀನಾಮೆ ಕೊಡಿ? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ? ಅಲ್ಲ, ಬೇಯಿಲ್ನಲ್ಲಿ ಇದಾರಪ್ಪ. ಅವ್ರು ಕೇಳಿ, ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳು. ವಿ ವಿಲ್ ಫೇಸ್ ದೆಮ್ ಪೊಲಿಟಿಕಲಿ. ಬಿಕಾಸ್ ಇಟ್ ಇಸ್ ಎ ಕಾನ್ಸ್ಪಿರಸಿ. ಬೇಯಿಲ್ನಲ್ಲಿ ಇದ್ದೀರಲ್ಲಪ್ಪ, ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳಿ. ಯಾಕಂತಂದ್ರೆ ಅವರೇ ಬೇಲ್ ಮೇಲೆ ಇದ್ದಾರೆ. ಕುಮಾರಸ್ವಾಮಿಗೆ ಬೇಲ್ ಮೇಲೆ ಇದಾರಲ್ಲಪ್ಪ, ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ, ನಿಮ್ಮ ಸರ್ಕಾರದಲ್ಲೇ, ನರೇಂದ್ರ ಮೋದಿ ಅವರ ಸರ್ಕಾರದಲ್ಲೇ ಇದಾರಲ್ಲ, ಅದನ್ನ ಕೇಳಿ ಅಂತ ಹೇಳಿ. ನಾವು ಬಿಜೆಪಿಯವರು ಮತ್ತು JDSನವರು ಈ ಕಾನ್ಸ್ಪಿರಸಿಗೆ ಎದುರ್ಕೊಳ್ಳಲ್ಲ. ನಾನು ಯಾವತ್ತು ಇವ್ರ ಸಂಚು, ಒಳ ಸಂಚು, ರಾಜಭವನ ದುರುಪಯೋಗ, ದುರ್ಬಳಕೆ, ಇದಕ್ಕೆಲ್ಲ ಎದುರ್ಕೊಳ್ಳಲ್ಲ. ಯಾಕಂದ್ರೆ ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ. ಜನರ ಆಶೀರ್ವಾದ ನಮ್ಮ ಮೇಲಿದೆ. ನನ್ನ ಜೊತೆಯಲ್ಲಿ ನಮ್ಮ ಎಲ್ಲ ಮಿನಿಸ್ಟ್ರಿಗಳು, ಇನ್ಕ್ಲೂಡಿಂಗ್ ಡೆಪ್ಟಿ ಚೀಫ್ ಮಿನಿಸ್ಟರ್, MLAಗಳು, ಪಾರ್ಟಿ ಮುಖಂಡರುಗಳು, ಪಾರ್ಟಿ ಕಾರ್ಯಕರ್ತರು ಮತ್ತೆ ಹೈಕಮಾಂಡ್ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ. ಕಾನೂನು ಹೋರಾಟ ಮುಂದುವರಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಹೈಕಮಾಂಡ್ ಕೊಡ್ತಾರೆ. ಬಿಜೆಪಿ and JDS are against social justice and programs of the poor people. It is not only they have tried in Karnataka, in the entire country, wherever governments of opposition party is there in power, they try to dislodge such governments, and they have succeeded in sending some chief ministers to prison. So it is not possible.